ನಿಮಗೆ ಕವಿ ಮನಸ್ಸಿಲ್ಲದೆ ಇದ್ರೆ ವಿಮರ್ಶಕ ಆಗೋಕ್ಕಾಗೋದೇ ಇಲ್ಲ. ವಿಮರ್ಶಕ ಮನೋಭಾವ ಇಲ್ಲದೆ ಇದ್ರೆ ಒಳ್ಳೆ ಕವಿ ಆಗೋಕ್ಕೂ ಆಗೋದಿಲ್ಲ. ನಾನು ಭಾರತೀಪುರ ಯಶಸ್ವಿ ಕಾದಂಬರಿ ಅಲ್ಲ ಅಂತ ಪ್ರತಿಪಾದಿಸಿದ್ದೆ. ಸಾಕ್ಷಿಯಲ್ಲಿ ಒಂದು ಲೇಖನ ಬರುತ್ತೆ ಅಂತಂದ್ರೆ ದೊಡ್ಡ ಗೌರವ ಅದು. ಹಾಗೆ ಸಾಕ್ಷಿಯಲ್ಲ ಲೇಖನ ಬಂದ ತಕ್ಷಣ ಬೆಳಗಾವಿದ್ರಲ್ಲಿ ನಾನು ವಿಮರ್ಶಕ ಅಂತ ಗುರುತಿಸ್ಕೊಂಡೆ. ನಮ್ಮ ಭಾಗ್ಯ ಏನು ಅಂತಂದ್ರೆ ಜಗತ್ತಿನ ಶ್ರೇಷ್ಠ ಕೃತಿಗಳನ್ನು ಓದುವ ಒಂದು ಅವಕಾಶ ನಮಗೆ ಸಿಗ್ತದೆ. ಪೂತಿನ ತುಂಬ ಚೆನ್ನಾಗಿ ಹೇಳ್ತಾರೆ, ನರಸಿಂಹಸ್ವಾಮಿಗೆ ಕನಸಲ್ಲಿ ಕೂಡ ಬೇರೆ ಹೆಂಗೆ ಬರೋದಿಲ್ಲಂತೆ, ಅವ್ರ ಹೆಂಡ್ತಿನೇ ಬರೋದಂತೆ. ನರಸಿಂಹಸ್ವಾಮಿಯಲ್ಲಿ ಬಹಳ ಇಂಪಾರ್ಟೆಂಟ್ ಆದ ಇದು ದಾಂಪತ್ಯ ಅಂತ. ಕುವೆಂಪು ಅವರನ್ನ ನೀವು ಗಂಭೀರವಾಗಿ ಓದ್ಕೊಂಡಿರೋದು. ಕುವೆಂಪು ಕಾಲಕ್ಕೆ ಸಾಹಿತ್ಯದ ಅಧಿಕಾರ ಕೇಂದ್ರ ಬಹುಮಟ್ಟಿಗೆ ಮೇಲ್ವರ್ಗದಲ್ಲಿತ್ತು. ಯಾವುದೇ ಕವಿಯಲ್ಲಿ ಒಂದು ಮೆಟಾಫಿಸಿಕಲ್ ಎಲಿಮೆಂಟ್ ಇಲ್ಲದೆ ಇದ್ರೆ, ಒಂದು ದರ್ಶನ ಇಲ್ಲದೆ ಇದ್ರೆ ದೊಡ್ಡ ಕವಿ ಆಗೋಕೆ ಸಾಧ್ಯ ಇಲ್ಲ. ನಮಸ್ಕಾರ. ದೀಪ ಬೆಳಕು ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಕನ್ನಡ ಸಾಹಿತ್ಯ ಲೋಕದಲ್ಲಿ ಅಂದರೆ ಸಾರಸ್ವತ ಒಂದು ದೊಡ್ಡ ಲೋಕದಲ್ಲಿ ಸೃಜನಶೀಲ ಸಾಹಿತ್ಯ, ಅನುವಾದ ಸಾಹಿತ್ಯ, ವಿಮರ್ಶಾ ಸಾಹಿತ್ಯ ಹೀಗೆ ಕೆಲವು ಪ್ರಕಾರಗಳ ಮೂಲಕ ಅದು ಬಹಳ ದೊಡ್ಡ ಅಸ್ತಿತ್ವವನ್ನು ಪಡೆದುಕೊಂಡಿದೆ. ಅದರಲ್ಲೂ ವಿಮರ್ಶಾ ಸಾಹಿತ್ಯ ಅಂತೂ ಒಂದು ಎಚ್ಚರವಾಗಿ ಕೆಲಸ ಮಾಡಿಕೊಂಡೇ ಬಂದಿದೆ. ಕುರ್ತಕೋಟಿಯವರು ಇರ್ಬೋದು, ಡಿ ಆರ್ ನಾಗರಾಜ್ ಇರ್ಬೋದು, ಅಮೂರರ್ ಇರ್ಬೋದು, ಹೀಗೆ ಹಲವು ವಿಮರ್ಶಕರು ಇಲ್ಲೊಂದು ಎಚ್ಚರದ ಗೋಡೆಯನ್ನು ಬಹಳ ದೃಢವಾಗಿ ಕಟ್ಟಿಕೊಟ್ಟವರು ಘನವಾದ ವಿಮರ್ಶೆಯ ಮೂಲಕ. ಅಂಥ ಒಬ್ಬ ಘನ ವಿಮರ್ಶೆಯನ್ನು ನಾಡಿಗೆ ಸಾರಸ್ವತ ಲೋಕಕ್ಕೆ ಕೊಟ್ಟ ಒಬ್ಬ ವಿಮರ್ಶಕನನ್ನು ಇವತ್ತು ಮಾತಾಡಿಸ್ತಾ ಇದ್ದೀವಿ. ಅವರು ನರಹಳ್ಳಿ ಬಾಲಸುಬ್ರಹ್ಮಣ್ಯ ಅವರು. ಅವರನ್ನೇ ನೇರವಾಗಿ ಮಾತಾಡ್ಸೋಣ. ನಮಸ್ಕಾರ ಸರ್. ನಮಸ್ಕಾರ. ನಮ್ಮ ದೀಪ ಬೆಳಕು ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ಕನ್ನಡದ ಸಾಹಿತ್ಯದ ವಿದ್ಯಾರ್ಥಿ ನೀವು. ಉಪನ್ಯಾಸಗಳನ್ನೇ ಮಾಡಿಕೊಂಡು ಪ್ರಾಂಶುಪಾಲರಾಗಿ ಬಂದವರು. ಒಂದು ಮಾತಿದೆ, ನರಹಳ್ಳಿಯವರ ಮಾತು, ಪ್ರವಚನ, ಪಾಠ, ಅದು ವಿಮರ್ಶೆ ಸೇರಿ ಏನೇ ಇರಲಿ ಅಲ್ಲೊಂದು ಸಮಾಧಾನದ ಒಂದು ಏನು ಹೇಳೋದು, ನವಿರಾದ ದನಿಯ ನಿರೂಪಣೆ ಇರುವಂಥದ್ದು ಅನ್ನೋ ಒಂದು ಮಾತಿದೆ. ಒಬ್ಬ ಸಾಹಿತ್ಯದ ವಿದ್ಯಾರ್ಥಿಗೆ ಪಾಠ ಮಾಡ್ತಾ ಇದ್ದಾಗ ವಿಮರ್ಶಕ ಒಬ್ಬ ಹೇಗೆ ಜಾಗೃತ ಆದ? ನಿಮ್ಮೊಳಗಡೆ ಒಬ್ಬ ವಿಮರ್ಶಕ ಹುಟ್ಟಿದ್ದು ಹೇಗೆ? ಹಾಗೆ ನೋಡಿದರೆ ನಾನು ಶುರು ಮಾಡಿದ್ದು ಪದ್ಯ ಬರೆಯೋದ್ರ ಮೂಲಕನೇ. ಓಕೆ. ನಿಮಗೆ ಕವಿ ಮನಸ್ಸಿಲ್ಲದೆ ಇದ್ರೆ ವಿಮರ್ಶಕ ಆಗೋಕ್ಕಾಗೋದೇ ಇಲ್ಲ. ನಮ್ಮಲ್ಲಿ ಕವಿ ಬೇರೆ, ಕಥೆಗಾರ ಬೇರೆ, ಕಾದಂಬರಿಕಾರ ಬೇರೆ, ವಿಮರ್ಶೆ ಬೇರೆ ಅಂತ. ಇನ್ನೂ ಸ್ವಲ್ಪ ಮುಂದುವರೆದು ಹೇಳಬೇಕು ಅಂದರೆ ಕವಿಯಾಗದವನು ವಿಮರ್ಶಕನಾದ ಅಂತ ಮಾತಿದೆ. ಹಾಗೆ ನೋಡೋಕೆ ಹೋದರೆ ಕವಿ ಮನಸ್ಸಿಲ್ಲದೆ ಇರೋನು ವಿಮರ್ಶಕ ಆಗೋಕ್ಕಾಗೋದಿಲ್ಲ. ವಿಮರ್ಶಕ ಮನೋಭಾವ ಇಲ್ಲದೆ ಇದ್ರೆ ಒಳ್ಳೆ ಕವಿ ಆಗೋಕ್ಕೂ ಆಗೋದಿಲ್ಲ. ಇವೆರಡೂ ಒಟ್ಟಿಗೆ ಹೋಗುವಂಥ ಸಂಗತಿ ಅದು. ಕೆಲವೊಮ್ಮೆ ಏನಂದರೆ ಕೆಲವೊಮ್ಮೆ ನಮ್ಮ ಆಯ್ಕೆ ಇರುತ್ತೆ, ಕೆಲವೊಮ್ಮೆ ಪ್ರಕಾರವೇ ನಮ್ಮನ್ನು ಆಯ್ಕೆ ಮಾಡ್ಕೊಂಡ್ಬಿಡುತ್ತೆ. ನಾನು ಆನರ್ಸ್ ಮಾಡ್ತಿರುವಾಗ ಭಾರತೀಪುರ ಬಂದಿತ್ತಾಗ ಅನಂತಮೂರ್ತಿ ಅವ್ರದ್ದು. ಆ ವೇಳೆಗಾಗಲೇ ಅನಂತಮೂರ್ತಿ ಸಂಸ್ಕಾರವನ್ನು ಬರೆದು ಸಾಕಷ್ಟು ಚರ್ಚೆಗೊಳಗಾಗಿ ಒಂದು ರೀತಿ ತುಂಬ ಹೆಚ್ಚು ಪ್ರಭಾವಿಯಾದ ಪ್ರಭಾವವನ್ನು ಕನ್ನಡ ಸಾಹಿತ್ಯದಲ್ಲಿ ಬೀರ್ತಾ ಇದ್ದ ಕಾಲ ಅದು. ಅವರ ಎರಡನೇ ಕಾದಂಬರಿ ಭಾರತೀಪುರ ಬಂದಾಗ ನಾನು ಜೂನಿಯರ್ MA ಅದ್ರ ಬಗ್ಗೆ ನಮಗೆ ಕ್ಲಾಸ್ ಸೆಮಿನಾರ್ ಅಂತ ನಡೀತಾ ಇರ್ತಿತ್ತು. ಆ ಕ್ಲಾಸ್ ಸೆಮಿನಾರ್ನಲ್ಲಿ ನಾನು ವಿಮರ್ಶೆಗೆ ಆ ಪುಸ್ತಕ ತಗೊಂಡಿದ್ದೆ, ಭಾರತೀಪುರನ. ಆ ಸೆಮಿನಾರ್ನಲ್ಲಿ ಆಗ ಕನ್ನಡ ಸಾಹಿತ್ಯದ ಬಹಳ ಪ್ರಮುಖ ಅಂತ ಅನ್ಸ್ಕೊಂಡೆ. ಕ್ಲಾಸ್ಮೇಟ್ಸ್ ಮಾತ್ರ ಅಲ್ಲ, ನನಗೆ ನಮ್ಮ ಮೇಸ್ಟ್ರುಗಳು ಬಂದಿದ್ರು. GSS ಇದ್ರು, ಚಿದಾನಂದ ಮೂರ್ತಿ ಇದ್ರು, ಲಂಕೇಶ್ ಬಂದಿದ್ರು, ಇಂಗ್ಲೀಷ್ ಡಿಪಾರ್ಟ್ಮೆಂಟಲ್ಲಿದ್ದರು ಅವರು ಕುತೂಹಲಕ್ಕೆ ಅವ್ರು ಬಂದಿದ್ರು, ಲಕ್ಷ್ಮಣ್ ಭಟ್ ಇದ್ರು, ಕಂಬಾರ್ ಇದ್ರು. ಹೀಗೆಲ್ಲ ಸಾಕಷ್ಟು ಚರ್ಚೆ ಆಯಿತು. ನಾನು ಭಾರತೀಪುರ ಯಶಸ್ವಿ ಕಾದಂಬರಿ ಅಲ್ಲ ಅಂತ ಪ್ರತಿಪಾದಿಸಿದ್ದೆ ಆ ಕಾಲಕ್ಕೆ. ಸೊ ಈ ಚರ್ಚೆಯ ವಿಷಯ ಗೋಪಾಲಕೃಷ್ಣ ಅಡಿಗರಿಗೆ ತಲುಪ್ತು. ಹೀಗೊಂದು ಚರ್ಚೆ ಆಗಿದೆ ಅಂತ ಹೇಳಿ ಅಡಿಗರು ನಮ್ಮ ಮೇಷ್ಟ್ರ ಮೂಲಕ ಹೇಳಿ ಕಳಿಸಿದ್ರು, ಆ ಲೇಖನ ಬೇಕು ನನಗೆ ಅಂತ. ಆ ಲೇಖನ ತರಿಸ್ಕೊಂಡು ಸಾಕ್ಷಿಯಲ್ಲಿ ಪ್ರಕಟ ಮಾಡಿದ್ರು. ಆ ಕಾಲಕ್ಕೆ ಸಾಕ್ಷಿಯಲ್ಲಿ ಒಂದು ಲೇಖನ ಬರುತ್ತೆ ಅಂತಂದ್ರೆ ದೊಡ್ಡ ಗೌರವ ಅದು. ಸೊ ಇದ್ದಕ್ಕಿದ್ದ ಹಾಗೆ ನಾನು ಏನು ಮಾಡಿದೆ ಅಂದರೆ, ನಮ್ಮಲ್ಲಿ ರೂಢಿಯ ಮಾತಿದೆಯಲ್ಲ, ಬೆಳಗಾಗೋದ್ರಲ್ಲಿ ಪ್ರಸಿದ್ಧರಾದ್ರು ಅಂತ. ಹಾಗೆ ಸಾಕ್ಷಿಯಲ್ಲ ಲೇಖನ ಬಂದ ತಕ್ಷಣ ಬೆಳಗಾವಿದ್ರಲ್ಲಿ ನಾನು ವಿಮರ್ಶಕ ಅಂತ ಗುರುತಿಸ್ಕೊಂಡೆ. ಆಮೇಲೆ ಸರಿ ವಿಮರ್ಶಕ ಅಂತಾನೆ ಗುರುತಿಸ್ಕೊಂಡಾದ್ಮೇಲೆ ಆ ಪ್ರಕಾರನೇ ಕಂಟಿನ್ಯೂ ಮಾಡಿದೆ. ಓಕೆ. ಈಗಷ್ಟು ಹೇಳಿದ್ರಿ GSS ಈ ಒಂದು ದೊಡ್ಡ ಅತಿರಥ ಮಹಾರಥರ ಒಂದು ಗುಂಪಿತ್ತು, ಮೇಷ್ಟ್ರ ಬಳಗ ಅಂತ. ಸ್ವಲ್ಪ ದಿನಗಳನ್ನು ಜ್ಞಾಪಿಸ್ಕೊಳ್ಳಿ ಸರ್.
ನಿಜವಾಗಿ ನೋಡಿ, ಕನ್ನಡಕ್ಕೆ ಒಂದು ದೊಡ್ಡ ಅಧ್ಯಾಪಕ ಪರಂಪರೆ ಇದೆ. ನಿಜ. ನಮಗೆ ಪಾಠ ಮಾಡಿದವರು GSS ಪೊಯಿಟಿಕ್ಸ್ ಪಾಠ ಮಾಡಿದವರು. ಅವ್ರು ಯಾರು ಪಾಠ ಕೇಳಿದ್ರು ಅಂದ್ರೆ ತೀನಂಶ್ರೀ ಪಾಠ ಕೇಳಿದ್ರು, ಕುವೆಂಪು ಪಾಠ ಕೇಳಿದ್ರು. ಅವರು ಪಾಠ ಮಾಡ್ತಾ ಇದ್ರೆ ತೀನಂಶ್ರೀ ಪಾಠದ ಅನೇಕ ಸಂಗತಿಗಳು ನಮಗೆ ನೆನಪಾಗ್ತಾ ಇತ್ತು. ನನ್ನಲ್ಲಿ GSS ತೀನಂಶ್ರೀ ಇಬ್ರು ಸೇರ್ಕೊಳ್ತಾ ಇದ್ರು ಒಟ್ಟಿಗೆನೆ. ಒಂದು ಕಾಲಕ್ಕೆ ಮಹಾರಾಜಾಸ್ ಕಾಲೇಜಲ್ಲಿ ಇರ್ಬೋದು, ಮೈಸೂರು ಯೂನಿವರ್ಸಿಟಿ ಇರಬಹುದು, ನಮ್ಮ ಕಾಲದ ಬ್ಯಾಂಗ್ಳೂರು ಯೂನಿವರ್ಸಿಟಿ ಇರಬಹುದು, ಎಷ್ಟು ಒಳ್ಳೊಳ್ಳೆ ಮೇಸ್ಟ್ರುಗಳಂತಂದ್ರೆ ನಮ್ಮನ್ನೆಲ್ಲ ಬೆಳೆಸ್ತವ್ರು ನಿಜವಾಗಿ ಮೇಸ್ಟ್ರೇನೆ. ಒಂದು ದೊಡ್ಡ ಗುರು ಪರಂಪರೆ ಕನ್ನಡಕ್ಕಿದೆ. ಇವತ್ತು ಆ ಗುರು ಪರಂಪರೆ, ವಿದ್ವತ್ತಿನ ಪರಂಪರೆ ಕಾಣೆಯಾಗ್ತಿದೆಯಾ ಅನ್ನೋ ಆತಂಕ ಕೂಡ ನಮಗಿದೆ. ಇದು ಕೇವಲ ಹಳಹಳಿಕೆ ಅಲ್ಲ. ನೋಡಿ, ನಮ್ಮ ಮೇಸ್ಟ್ರುಗಳು ಯಾರು ಅಂತಂದ್ರೆ, ನಾನು ಹೇಳಿದ್ನಲ್ಲ, ಶಿವರುದ್ರಪ್ಪನವ್ರು ಇದ್ರು, ಚಿದಾನಂದ ಮೂರ್ತಿ ಇದ್ರು, ಲಕ್ಷ್ಮೀನಾರಾಯಣ ಭಟ್ರು ಇದ್ರು, ಕಂಬಾರರು ಇದ್ರು, ಹಂಪ ನಾಗರಾಜಯ್ಯ ಇದ್ರು, ಮರಳು ಸಿದ್ದಪ್ಪ, KM ಕೃಷ್ಣರಾವ್, MV ಸೀತಾರಾಮಯ್ಯನವರು, ರಮಶ್ರೀ ಮುಗಳಿಯವರು ಬರ್ತಾ ಇದ್ರು. ಅಂದ್ರೆ ಇವರೆಲ್ಲರ ಪ್ರಭಾವ ಇದೆಯಲ್ಲ, ಆ ಪ್ರಭಾವನ ಎಷ್ಟೋ ಸಲ ನಾವು ತರಗತಿಯಲ್ಲಿ ಕಲಿಯೋದ್ರ ಜೊತೆಗೆ ತರಗತಿಯಿಂದ ಆಚೆಗೂ ಅವರ ವ್ಯಕ್ತಿತ್ವದಿಂದನೂ ಕಲಿತಾ ಇದ್ವಿ. ಎಲ್ಲಿ ಒಂದು ಮಾತು ಹೇಳ್ತಾನೆ, ಯಾವುದಾದ್ರೂ ಒಂದು ಒಳ್ಳೆ ಪುಸ್ತಕದ ಪರಿಣಾಮ ಅಥವಾ ಒಳ್ಳೆ ವ್ಯಕ್ತಿತ್ವದ ಪರಿಣಾಮ ಏನು ಅಂದ್ರೆ, ಒಂದು ಒಳ್ಳೆ ಪುಸ್ತಕ ಓದಿದ್ಮೇಲೆ ಅಥವಾ ಒಬ್ಬ ಒಳ್ಳೆ ವ್ಯಕ್ತಿ ಹತ್ರ ಸ್ವಲ್ಪ ಹೊತ್ತು ಮಾತಾಡಿದ್ಮೇಲೆ ನಿಮ್ಮೊಳಗಡೆ ಏನೋ ಸೇರ್ತು ಅಂತ ಅನ್ನಿಸುತ್ತೆ. ಅದೇನು ಅಂತ ನಿಮ್ಗೆ ಗೊತ್ತಾಗದೆ ಇರಬಹುದು, ಬಟ್ ಏನೋ ಸೇರ್ತು ಅಂತ ಅನ್ಸುತ್ತೆ ನಿಮಗೆ. ಹಾಗನ್ನಿಸ್ದೆ ಹೋಗ್ಬಿಟ್ರೆ ಆ ವ್ಯಕ್ತಿ ಜೊತೆ ಮಾತನಾಡೋದು ವ್ಯರ್ಥ ಅಂತ, ಕಾಡ್ ಹರಟೆ ಆಗತ್ತೆ ಅಂತ. ನಾನು ಪೂತಿನ ಜೊತೆ ಮಾತನಾಡಿ ಬಂದ್ಮೇಲೆ ಹಾಗನ್ನಿಸ್ತಾ ಇತ್ತು ನಂಗೆ. ಮಾಸ್ತಿ ಜೊತೆ ಮಾತನಾಡಿದ್ಮೇಲೆ ಬಂದ ಏನೋ ನಮಗ್ ಸೇರ್ತು ಅಂತ ಅನ್ಸ್ತು. ಅದೇನು ಅಂತ ಸ್ಪಷ್ಟ ಆಗೋದಿಲ್ಲ. ಸೊ ಹೀಗಾಗಿ ಕನ್ನಡಕ್ಕೊಂದು ದೊಡ್ಡ ಗುರು ಪರಂಪರೆ ಇದೆ. ಕನ್ನಡ ಸಾಹಿತ್ಯವನ್ನು ನೋಡಿದ್ರೆ, ಕನ್ನಡ ಅಧ್ಯಯನ ಮಾಡಿದವ್ರನ್ನ ನೋಡಿದ್ರೆ, ಬಟ್ ಇವತ್ತು ಆ ಪರಂಪರೆ ಕಡಿತ ಆಗ್ತಿದೆಯಾ ಅನ್ನುವ ಒಂದು ವಿಷಾದ ಕೂಡ ನಂಗಿದೆ. ನೀವು PhDಗೆ ಅಧ್ಯಯನಕ್ಕೆ ತಗೊಂಡಿರೋದು ಆಧುನಿಕ ಕನ್ನಡ ಕಾವ್ಯದಲ್ಲಿ KS ನರಸಿಂಹಸ್ವಾಮಿ ಅವರ ಕಾವ್ಯ, ಆಧುನಿಕ ಕಾವ್ಯ ಮತ್ತು KS ಅವರ ನವೋದಯ ಕಾವ್ಯ. ಇದು ಎಷ್ಟು ಬೇರೆ, ಎಷ್ಟು ಸಾಮ್ಯತೆಗಳು. ಅದು ಒಂದೇ ಯುಗದ ಎರಡು ಮುಖಗಳಲ್ವಾ. ಆಧುನಿಕ ಕಾವ್ಯ, ಹೊಸಗನ್ನಡ ಕಾವ್ಯ ಏನಿದ್ರು, ನವೋದಯ ಎಲ್ಲವೂ ಅದರಲ್ಲೇ ಬಂದು ಹೋದ ಒಂದು ಯುಗ ಅದು. ನಿಮ್ಮ ಥೀಸಿಸ್ನ ಒಂದು ಪರ್ಟಿಕ್ಯುಲರ್ ಆದ ಉದ್ದೇಶ ಏನಿತ್ತು ಸರ್ ಅಲ್ಲಿ? KS ನರಸಿಂಹಸ್ವಾಮಿ ಮೈಸೂರು ಮಲ್ಲಿಗೆ ಬಂತಲ್ಲ, ನಾನು ಈಗಾಗಲೇ ಹೇಳಿದಾಗೆ ಮೈಸೂರು ಮಲ್ಲಿಗೆ ನಾವೇನಂತ ಕರಿತೀವಿ ಅಂದ್ರೆ ಬೆಳಗಾಗೋದ್ರಲ್ಲಿ ಅವರನ್ನ ಪ್ರಸಿದ್ಧವನ್ನಾಗಿ ಮಾಡ್ತು ಅಂತ ಹೇಳಿ. ನಿಜವಾಗಿ ಕನ್ನಡದಲ್ಲಿ ತುಂಬಾ ಅಪರೂಪದ ಸಂಕಲನ ಮೈಸೂರು ಮಲ್ಲಿಗೆ. ಅತ್ಯಂತ ಹೆಚ್ಚು ಮರುಮುದ್ರಣಗಳನ್ನು ಕಂಡಿರುವ ಸಂಕಲನ ಕೂಡ ಹೌದು. ನಾವು ನರಸಿಂಹಸ್ವಾಮಿಯನ್ನ ಮೈಸೂರು ಮಲ್ಲಿಗೆ ಕವಿ ಅಂತಾನೆ ನಾವು ಕರಿತೀವಿ. ಈಗಲೂ ನರಸಿಂಹಸ್ವಾಮಿನ ಹೇಳ್ಕೊಂಡಾಗೆ ಎಷ್ಟೋ ಸಂದರ್ಭದಲ್ಲಿ ಕವಿ ಯಾರು ಅಂತ ಗೊತ್ತಿಲ್ಲದೆ ಅವರ ಹಾಡುಗಳನ್ನ, ಅವರ ಕವಿತೆಗಳನ್ನ ಹಾಡಿದ್ದು ಅಂತ. ಧಾರವಾಡದಲ್ಲಿ ಅವರು ಬಸ್ಸಲ್ಲಿ ಹೋಗುವಾಗ ಯಾರೋ ಒಬ್ಬ ಅವ್ರದೇ ಒಂದು ಹಾಡು ಹೇಳಿ ಭಿಕ್ಷೆ ಬೇಡ್ತಾ ಅವರಿಂದನೇ ದುಡ್ಡಂತ ಹೊಂದಿದ್ದ ಅನ್ನೋ ಅಷ್ಟು ದಂತಕತೆ ಅನ್ನೋ ಹಾಗೆ ನರಸಿಂಹಸ್ವಾಮಿ ಇದ್ರು. ಬಟ್ ನರಸಿಂಹಸ್ವಾಮಿ ಅದಾದ್ಮೇಲೆ ಬದಲಾದ್ರು. ವಿ ಸೀತಾರಾಮಯ್ಯನವರು ಒಂದ್ಸರಿ ಅವ್ರಿಗೆ ಹೇಳ್ತಾರೆ, ಎಷ್ಟು ದಿವಸ ಹೆಂಡತಿಯ ಸೆರಗನ್ನು ಹಿಡ್ಕೊಂಡೇ ಓಡಾಡ್ತೀಯ, ಸೊ ನೀನ್ ಬದಲಾಗ್ಬೇಕು ಅಂತ ಹೇಳಿ. ಆಮೇಲೆ ಅವರು ಸಾಕಷ್ಟು ಒಳ್ಳೆಯ ಪದ್ಯಗಳನ್ನ ಬರೀತಾರೆ. ಇಡದಿರು ನನ್ನ ನಿನ್ನ ಸಿಂಹಾಸನದ ಮೇಲೆ, ಗಡಿಯಾರದ ಅಂಗಡಿಯ ಮುಂದೆ, ಈ ತರ ಅನೇಕ ಪದ್ಯಗಳನ್ನ. ಆಮೇಲಂತೂ ಎಜ್ರಾ ಪೌಂಡನ್ನು ಓದಿದ್ಮೇಲೆ ಅವರು ತೆರೆದ ಬಾಗಿಲು ಕವನಗಳು ಬರೀತಾರಲ್ಲ, ತುಂಬಾ ಬದಲಾವಣೆಗಳಾಯಿತು. ಆದ್ರೆ ನರಸಿಂಹಸ್ವಾಮಿನ ಹೆಂಗ್ ಚರ್ಚೆ ಮಾಡ್ತಾ ಇದ್ರು ಅಂತಂದ್ರೆ, ಅದುವರೆಗೆ ಜನಪ್ರಿಯ ಕವಿ ಮೈಸೂರು ಮಲ್ಲಿಗೆ ಅಂತ ಅದನ್ನ ಆಚೆಗೆ ಚರ್ಚೆ ಮಾಡ್ತಾ ಇಲ್ಲ. ನಮ್ಮಲ್ಲಿ ಎಷ್ಟೋ ಸಲ ಏನಾಗುತ್ತೆ ಅಂತಂದ್ರೆ, ಒಬ್ಬ ಕವಿಯನ್ನ ಸಮಗ್ರವಾಗಿ ಓದೋದಿಲ್ಲ, ಯಾವುದೋ ಒಂದು ಕೆಲವು ಭಾಗಗಳನ್ನ ಇಟ್ಕೊಂಡು ಚರ್ಚೆ ಮಾಡ್ತಾರೆ. ಇದು ಇವತ್ತಿಂದಲ್ಲ, ನಮ್ಮ ಆಧುನಿಕ ಕನ್ನಡ ಸಾಹಿತ್ಯದ ಆರಂಭದಿಂದನೇ ಶುರುವಾಯಿತು. ಆಗ ಉದ್ದೇಶ ಒಳ್ಳೇದಿತ್ತು. ನಮ್ಮ ಹಿರಿಯರಿಗೆ ಏನಿತ್ತು ಅಂತಂದ್ರೆ, ಹಳೆಗನ್ನಡ ಓದೋದೇ ಇಲ್ವಲ್ಲ, ಆಕರ್ಷಕವಾದ ಸಾರವತ್ತಾದ ಭಾಗವನ್ನು ನಾವು ಒದಗಿಸ್ಕೊಡ್ಬೇಕು ಅಂತ ಹೇಳಿ ಟೆಕ್ಸ್ಟ್ ಬುಕ್ ಅಲ್ಲಿ ಏನ್ ಮಾಡಿದ್ರು, ಎಡಿಟ್ ಮಾಡಿದ್ರು. ಈಗ ರಾಘವಾಂಕನ ಹರಿಶ್ಚಂದ್ರ ಕಾವ್ಯ ಅಂದ್ರೆ ಯಾವ್ದೋ ಒಂದು ಪ್ರಸಂಗ ಸುಲಭಗೊಳಿಸಿಕೊಟ್ರು ಅಂತ, ಯಾವ್ದೋ ಒಂದು ಪ್ರಸಂಗ ಇಟ್ಬಿಡೋದು. ವಸಿಷ್ಠ ವಿಶ್ವಾಮಿತ್ರರ ವಾಗ್ವಾದ ಅಂತನೋ, ಚಂದ್ರಮತಿಯ ಪ್ರಲಾಪ ಅಂತನೋ, ಈ ತರ ಯಾವ್ದೋ ಒಂದು ಭಾಗ ಇಡೋದು. ಕ್ರಮೇಣ ಇದು ಅವ್ರ ಉದ್ದೇಶ ಸರಿ ಇತ್ತು, ಜನರಿಗೆ ತಲುಪಿಸ್ಬೇಕು ಇದನ್ನ ಅಂತ. ಬಟ್ ಕ್ರಮೇಣ ಏನಾಯ್ತು, ಆ ಭಾಗ ಮಾತ್ರ ಓದ್ಕೊಂಡು ಇಡೀ ಹರಿಶ್ಚಂದ್ರ ಕಾವ್ಯದ ಬಗ್ಗೆ ಮಾತನಾಡೋದು ಅಥವಾ ರಾಘವಾಂಕನ ಬಗ್ಗೆನೇ ಮಾತನಾಡೋದು. ಈಗಲೂ ಎಷ್ಟೋ ಜನ ಕನ್ನಡ ಅಧ್ಯಾಪಕರನ್ನು ನೋಡಿ ಹರಿಶ್ಚಂದ್ರ ಕಾವ್ಯ ಪೂರ್ತಿ ಓದಿರೋದಿಲ್ಲ. ಇನ್ನೊಂದು ದುರಂತ ಅಂದ್ರೆ ಅವನು ಎಲ್ಲ ಕಾವ್ಯಗಳನ್ನು ಓದೇ ಇರೋದಿಲ್ಲ.
ರಾಘವಾಂಗನ ಬಗ್ಗೆ ಒಂದು ಪೀಸಿಂದ ಮಾತಾಡ್ತೀವಿ. ಬೇಂದ್ರೆ ಅಂದ್ರೆ ಕೆಲವು ಪದ್ಯಗಳನ್ನ ಇಟ್ಕೊಂಡು ಮಾತನಾಡ್ತೀವಿ. ಕುವೆಂಪು ಅಂತಂದ್ರೆ ಕೆಲವು ಭಾಗಗಳನ್ನ ಇಟ್ಕೊಂಡು ಮಾತಾಡ್ತೀವಿ. 2 ಕಾದಂಬರಿ ಇಟ್ಕೊಂಡು ಮಾತನಾಡೋದು. ಬಹಳಷ್ಟು ಜನ ರಾಮಾಯಣ ದರ್ಶನ ಓದೇ ಇರೋದಿಲ್ಲ, ಕುವೆಂಪು ಬಗ್ಗೆ ಮಾತನಾಡ್ತಾರೆ. ಹೀಗಾಗಿ ನನಗೂ ನರಸಿಂಹಸ್ವಾಮಿ ಬಗ್ಗೆ ಈ ತರ ಒಂದು ತಪ್ಪು ಕಲ್ಪನೆ ಇದೆ, ಮೈಸೂರು ಮಲ್ಲಿಗೆ ಕವಿ ಮಾತ್ರ ಅಲ್ಲ, ಅವ್ರ ನಂತರ ಸಾಕಷ್ಟಿದೆ ಅಂತ. ಹೀಗಾಗಿ ನಂಗೆ ಏನಿಸ್ತು ಅಂದ್ರೆ ಜನಪ್ರೀತಿಯ ಕವಿ ಮಾತ್ರ ಅಲ್ಲ, ಒಳ್ಳೆಯ ಕವಿಯೂ ಹೌದು ಅಂತ. ನಮ್ಮ ನವ್ಯ ಕಾಲದಲ್ಲಿ ಏನಿತ್ತು ಅಂದ್ರೆ ಜನಪ್ರಿಯತೆಯನ್ನ ಸ್ವಲ್ಪ ಅನುಮಾನದಿಂದ ನೋಡ್ತಾ ಇದ್ರು. ಹಾಗೆ ನೋಡಿದ್ರೆ ನಿಮ್ಗೆ ನರಸಿಂಹಸ್ವಾಮಿ ಮತ್ತೆ ಅಡಿಗರ ವಾಗ್ವಾದ ಇದೆಯಲ್ಲ, ಬಹಳ ಮುಖ್ಯವಾದ ವಾಗ್ವಾದಗಳಲ್ಲಿ ಕನ್ನಡದಲ್ಲಿ ಒಂದು ಪುಷ್ಪಕವಿಯ ಪರಾಕು ಅಂತ ಹೇಳಿ ಅಡಿಗರದೊಂದು ಪದ್ಯ ಇದೆ. ಅದು ನರಸಿಂಹಸ್ವಾಮಿ ಅವರನ್ನ ಕುರಿತ ಬರೆದ ಪದ್ಯ ಅನ್ನುವ ಒಂದು ವ್ಯಾಖ್ಯಾನ ಕೂಡ ಇದೆ ಅದಕ್ಕೆ. ಸೊ ಅಂಥ ಸಂದರ್ಭದಲ್ಲಿ ನಾನು ಸರಿಯಾಗಿ ಅಸೆಸ್ ಮಾಡಬೇಕು ನರಸಿಂಹಸ್ವಾಮಿನ ಅಂತಿತ್ತು. ಅದಕ್ಕಾಗಿ ನರಸಿಂಹಸ್ವಾಮಿಯನ್ನು ನಾನು ಆರಿಸ್ಕೊಂಡೆ. ಹೀಗಾಗಿ ನರಸಿಂಹಸ್ವಾಮಿಯವರಲ್ಲಾದ ಬೇರೆ ಬೇರೆ ರೀತಿಯ ಬೆಳವಣಿಗೆಗಳು ಎಲ್ಲವನ್ನು ಗುರುತಿಸುವ ಪ್ರಯತ್ನ ಮಾಡಿದೆ. ಆಗ್ಲಿಂದನೇ ನನಗೆ ಒಂದು ರೀತಿ ನನ್ನ ವಿಮರ್ಶೆಯಲ್ಲಿ ಸಮಗ್ರತೆಯ ಪರಿಕಲ್ಪನೆ ಅಂತ. ಏನನ್ನಾದರೂ ಒಬ್ಬ ಕವಿಯನ್ನು ನೋಡಬೇಕು ಅಂದರೆ ಬಿಡಿಯಾಗಿ ನೋಡೋದಲ್ಲ, ಇಡಿಯಾಗಿ ನೋಡಬೇಕು ಅನ್ನೋ ಪರಿಕಲ್ಪನೆ ನನಗೆ ಆವಾಗ್ನಿಂದ ಶುರು ಆಯಿತು. ಇಲ್ಲಿ ನೀವು ಹೇಳಿದ್ರಿ ನರಸಿಂಹಸ್ವಾಮಿ ಅವರಿಗೂ ಮತ್ತೆ ಒಂದು ವಾಗ್ವಾದದ ಅಡಿಗರಿಗೂ ಇತ್ತು ಅಂತ. ಹಾಗೆ ಒಂದು ಸಾಹಿತ್ಯ ಲೋಕದಲ್ಲಿ ಇನ್ನೊಂದು ಇರೋದು ಶಂಭ ಮತ್ತು ಬೇಂದ್ರೆಯವರ ಒಂದು ಇದು. ಈ ಎಲ್ಲ ಸನ್ನಿವೇಶಗಳಲ್ಲಿ ಇದ್ದದ್ದು ಒಂದು ಚಳುವಳಿಯ ಕಾವುಸ ಇತ್ತು ಸರ್ ಆ ಹೊತ್ತಲ್ಲಿ. ವಿಮರ್ಶಕರಿಗೆ ಇರ್ಬೋದು, ಸಾಹಿತ್ಯ ಬರೆಯುವವರಿಗೆ, ಅಂದರೆ ಸೃಜನಶೀಲ ಅಂತ ಹೇಳಿದ ಸಾಹಿತ್ಯದ ನಿರ್ಮಾಣ ಆಗುವ ಹಂತದಲ್ಲಿ ಒಂದು ಚಳುವಳಿಯ ಕಾವಿತ್ತು. ಬಹುಶಃ ಅದು ವಿಮರ್ಶೆಯ ಮೇಲೆ ಸಹ ಪ್ರಭಾವ ಬೀರಿದ್ದಿದೆಯಾ? ಅಂದರೆ ನಿಮ್ಮ ವಿಮರ್ಶೆಯ ಗುಣ, ಶೈಲಿ ಇದರಿಂದ ಪ್ರಭಾವಿತ ಆಗಿತ್ತಾ ಏನಾದರೂ? ಇಲ್ಲ, ಒಂದು ಹಂತದಲ್ಲಿ ಏನಾಯಿತು ಅಂತಂದರೆ, ಯಾವುದೇ ಚಳುವಳಿ, ನಾವೆಲ್ಲ ನವ್ಯದ ಪ್ರಭಾವದಲ್ಲಿ ಬೆಳೆದು ಬಂದವರು. ಒಂದು ಹಂತದಲ್ಲಿ ಒಂದು ಚಳುವಳಿ ಸ್ವಲ್ಪ ಮಟ್ಟಿಗೆ ಪ್ರಭಾವವನ್ನು ಬೀರ್ತಾ ಇರುತ್ತೆ. ಅದರಿಂದ ಪರಿಸರದಿಂದ ತಪ್ಪಿಸ್ಕೊಳಕ್ಕೆ ನೀವು ಆಗೋದೇ ಇಲ್ಲ. ಆದರೆ ಅದ್ರ ಬಗ್ಗೆ ನೀವು ಎಚ್ಚರ ಇಲ್ಲದೆ ಇದ್ದರೆ ಕೊಚ್ಚಿ ಹೋಗ್ತೀರಿ ಅದರಲ್ಲೇ. ಅದರಿಂದ ಒಬ್ಬ ವಿಮರ್ಶಕನಿಗೆ ಮಾತ್ರ ಅಲ್ಲ, ಒಬ್ಬ ಲೇಖಕನಿಗೂ ಆ ಎಚ್ಚರ ಇರಲೇಬೇಕು. ಚಳುವಳಿ ಸಿದ್ಧಾಂತ ನಿಮ್ಮನ್ನ ಒಮ್ಮುಖವಾಗಿ ಮಾಡ್ತಾ ಇರುತ್ತೆ, ಸಮಗ್ರವಾಗಿ ನೋಡುವ ಅವಕಾಶವನ್ನು ಕಲ್ಪಿಸ್ಕೊಡೋದಿಲ್ಲ ಅದು. ಸೊ ಹೀಗಾಗಿ ಯಾವುದೇ ಚಳುವಳಿಯ ಎಚ್ಚರ ನಿಮ್ಗಿರಬೇಕು. ಆದರೆ ಅದರ ಡಿಸ್ಟೆನ್ಸ್ನು ಮೇಂಟೈನ್ ಮಾಡ್ಕೊಳ್ಳೋಕೆ ನಿಮ್ಗೆ ಸಾಧ್ಯ ಆಗಬೇಕು. ಆದರೆ ಆರಂಭದ ಹೊತ್ತಲ್ಲೂ ನಿಮಗೆ ಅಂಥ ಪ್ರಭಾವ ಬೀರಲಿಲ್ಲ ಅಂತ ಹೇಳ್ತೀರಿ? ಇಲ್ಲ, ನವ್ಯದ ಸಂದರ್ಭದಲ್ಲಿ ನಮ್ಗಾಯಿತು, ನವ್ಯದ ಪ್ರಭಾವ ಆಯಿತು. ಆದರೆ ಬಹಳ ಬೇಗ ಅದರಿಂದ ತಪ್ಪಿಸ್ಕೊಳ್ಳೋ ಪ್ರಯತ್ನವನ್ನು ನಾವು ಮಾಡಿದ್ವಿ. ಅದರಿಂದ ಹೀಗಾಗಿ ನಮಗೆ ಒಂದು ನಾವು ನೆನಪಲ್ಲಿ ಇಟ್ಕೊಳ್ಳಿ, ನಮಗೆ ಅಡಿಗರೂ ಬೇಕು, ನರಸಿಂಹಸ್ವಾಮಿನೂ ಬೇಕು, ಕುವೆಂಪುನೂ ಬೇಕು, ಬೇಂದ್ರೆನೂ ಬೇಕು, ಪೂತಿನೂ ಬೇಕು. ಯಾವುದೋ ಒಂದು ಮನಸ್ಥಿತಿಗೆ ನಾವು ಒಳಗಾಗ್ಬಿಟ್ರೆ ಉಳಿದಿದ್ದನ್ನು ನಾವು ಬಹಳಷ್ಟು ಕಳ್ಕೊಂಡ್ಬಿಡ್ತೀವಿ. ನನಗೆ ಅನಂತಮೂರ್ತಿ ಒಂದ್ಸರಿ ತುಂಬ ಚೆನ್ನಾಗಿ ಹೇಳಿದರು ಒಂದು ಮಾತು. ನಾನು ಅಡಿಗರ ಕಾವ್ಯವನ್ನು ಓದಿ ಅದರಲ್ಲಿ ತನ್ಮಯನಾಗಿ ಪೂತಿನ ಅವ್ರ ಕಾವ್ಯವನ್ನು ಎಂಜಾಯ್ ಮಾಡೋದೇ ನಂಗೆ ಸಾಧ್ಯ ಆಗಲಿಲ್ಲ ಅಂತ ವಿಷಾದದಿಂದ, ಪಶ್ಚಾತ್ತಾಪದಿಂದ ಹೇಳಿದ ಮಾತದು. ನಾವೇನು ಮಾಡ್ತೀವಿ ಅಂದರೆ, ಯಾವುದೋ ಕವಿಯನ್ನು ನಾವು ಪ್ರೀತಿಸಿ ಇಷ್ಟಪಟ್ಟು ಓದಿ ಆ ಅಭಿರುಚಿಯನ್ನು ಅಲ್ಲಿಗೆ ಸೀಮಿತಗೊಳಿಸ್ಕೊಂಡ್ಬಿಟ್ರೆ ಮತ್ತೊಂದನ್ನು ನಾವು ಆಸ್ವಾದಿಸುವ ಶಕ್ತಿಯನ್ನು ಕಳ್ಕೊಂಡ್ಬಿಡ್ತೀವಿ. ಅಂದರೆ ಓದುಗ ಕೂಡ ಒಂದು ಡಿಸ್ಟೆನ್ಸ್ ಅನ್ನ, ಸ್ಪೇಸ್ ಇಟ್ಕೊಂಡು ಓದಿ ಎಲ್ಲವನ್ನ ಒಪ್ಪಿಕೊಳ್ಳೋಕೆ ಸಾಧ್ಯ ಆಗಬೇಕು. ಬದುಕಿನಲ್ಲಿ ಎಷ್ಟು ಭಿನ್ನತೆ ಇದೆ ಅಂತಂದ್ರೆ, ನಿಮಗೆ ಸಿಹಿ ಹೇಗೆ ಒಂದು ರುಚಿಯೋ, ಕಹಿಯೂ ಹಾಗೆ ಒಂದು ರುಚಿ, ಹುಳಿಯೂ ಒಂದು ರುಚಿ. ನಿಮಗೆ ರುಚಿಯ ವ್ಯತ್ಯಾಸಗಳು ಗೊತ್ತಾಗಬೇಕು. ಸಿಹಿಯೇ ಶ್ರೇಷ್ಠ, ಕಹಿ ಕನಿಷ್ಠ ಅಲ್ಲ. ಕಹಿಯೂ ಒಂದು ರುಚಿ ಅನ್ನೋದು ಗೊತ್ತಾಗ್ಬಿಟ್ರೆ ಭಿನ್ನ ಭಿನ್ನವಾದ ಅನುಭವಗಳು. ಈ ಜಗತ್ತು ಎಷ್ಟು ವಿಸ್ತಾರವಾಗಿದೆ ಅಂತಂದ್ರೆ, ನನಗೆ ಹೇಳ್ತಾ ಇದ್ರು, ನಾವು ಎಷ್ಟೋ ಸಲ ಯಾವುದಕ್ಕೋ ಒಂದಕ್ಕೆ ತೆರೆದುಕೊಳ್ಳದೆ ಇದ್ರೆ ಅಷ್ಟು ಜಗತ್ತು ನಮ್ಮಿಂದ ದೂರ ಆಗ್ಬಿಡುತ್ತೆ. ನನಗೆ ಈ ಸಂದರ್ಭದಲ್ಲಿ ನನಗೆ KS ನರಸಿಂಹಸ್ವಾಮಿ ನಾನು ಇಂಟರ್ವ್ಯೂ ಮಾಡಿದೆ. ಅವ್ರನ್ನ ಅಧ್ಯಯನ ಮಾಡೋಕೆ ಮುಂಚೆ ನಾನು ಏನು ಮಾಡಿದೆ ಅಂದರೆ, ಸುಮಾರು ಒಂದೂವರೆ ತಿಂಗಳು ಅವ್ರ ಹತ್ರ ನಾನು, ವೆಂಕಟೇಶ್ ಮೂರ್ತಿ ಅವರು, ದೇಶ್ ಕುಲಕರ್ಣಿ ಅವರು ಮಾತಾಡಿದ್ವಿ. KSನ ನುಡಿಮಲ್ಲಿಗೆ ಅಂತ ಒಂದು ಪುಸ್ತಕ ತಂದಿದ್ದೀನಿ ನಾನು. ಕನ್ನಡದಲ್ಲಿ ಒಂದು ವಿಶಿಷ್ಟವಾದ ಪುಸ್ತಕ ಅಂತ ಭಾವಿಸಿದ್ದೀನಿ. ಸಾಮಾನ್ಯವಾಗಿ ಇಂಟರ್ವ್ಯೂ ಸಾರ ಸ್ವಲ್ಪ ಹೇಳಿ ಸರ್. ಆ ಸಂದರ್ಶನದ ಸಾರ ಏನಿತ್ತು? ಅದು ಸುಮಾರು 100 ಪುಟದ ಸಂದರ್ಶನ. ಅದು 100 ಪುಟ ಇದೆ, 100-120 ಪುಟ ಇದೆ. ಅದರಲ್ಲಿ ಎಲ್ಲ ರೀತಿಯ ಪ್ರಶ್ನೆಯನ್ನು ಕೇಳಿದ್ದೀವಿ. ನಾನು ನರಸಿಂಹಸ್ವಾಮಿ ಅವರಿಗೆ ಒಂದ್ಸರಿ ಕೇಳಿದ್ದೆ, ನೀವು ಮೈಸೂರು ಮಲ್ಲಿಗೆ ಬರೆದಿದ್ರಿ, ಲವ್ ಪೋಯಮ್ಸ್ ಎಲ್ಲ ಬರೆದಿದ್ರಿ, ನೀವು ಯಾರನ್ನಾದ್ರೂ ಲವ್ ಮಾಡಿದ್ರಾ ಅಂತ.
ಈ ಥರ ಪ್ರಶ್ನೆಯಿಂದ ಹಿಡಿದು ಅವ್ರು ತುಂಬ ಆಮೇಲೆ ಹೇಳಿದ್ದೆ ನಾನು ನಿಮಗೆ ಹೆಣ್ಣಿನ ಚೆಲುವು ಅಂತನ್ನುವಾಗ ಯಾವ ಅಂಗ ಇಷ್ಟ ಆಗತ್ತೆ ಅಂತ ಹೇಳಿ ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ರು ಮುಂಗುರುಳು ಅಂತ ಹೇಳಿದ್ರು. ನಮ್ಮೊಂದು ಸಣ್ಣ ಅನುಮಾನ ಬಂದಿತ್ತು, ಯಾವುದೋ ಮುಂಗುರುಳಿರೋ ಹುಡುಗಿ ನೀವು ಲವ್ ಮಾಡಿರ್ಬೇಕು ಅಂತ. ಅದನ್ನು ಕೇಳಿದ್ದೆ ನಾನು. ಬಟ್ ನರಸಿಂಹಸ್ವಾಮಿ ಹೆಚ್ಚು ಮಾತಾಡ್ದವ್ರಲ್ಲ, ತುಂಬಾ ಕಡಿಮೆ ಮಾತಾಡ್ತಾ ಇದ್ರು. ಹಾಗೆ ನೋಡಿದ್ರೆ ಅವ್ರ ಹೆಂಡತಿ ವೆಂಕಮ್ಮನವರು ನರಸಿಂಹಸ್ವಾಮಿ ಮಾತನ್ನೆಲ್ಲ ಅವರಾಡ್ತಾ ಇದ್ರು ಎಷ್ಟೋ ಸಂದರ್ಭಗಳಲ್ಲಿ. ಸೊ ನರಸಿಂಹಸ್ವಾಮಿ ನನ್ನನ್ನು ಒಂದು ಪ್ರಶ್ನೆ ಕೇಳಿದ್ರು, ತುಂಬಾ ಇಂಟ್ರೆಸ್ಟಿಂಗ್ ಆದ ಪ್ರಶ್ನೆ ಅದು. ಇನ್ನು ಧರ್ಮಸ್ಥಳಕ್ಕೆ ಹೋಗಿದೆಯಾ ಅಂತ ಕೇಳಿದ್ರು. ಆಗ ನಾನು ಹೇಳಿದೆ ಇಲ್ಲ ಅಂತ. ಆಗ ನಾವೆಲ್ಲ ಯೌವನದ ಪೀಕಲ್ಲಿದ್ದವರು, ಕ್ರಾಂತಿಯ ಪರಿಕಲ್ಪನೆ, ದೇವಸ್ಥಾನಕ್ಕೆ ಹೋಗೋದು ಅದೆಲ್ಲ ಒಂದು ರೀತಿ ಮೌಢ್ಯ ಅಂತನೂ, ಅದನ್ನು ವಿರೋಧಿಸ್ಬೇಕು ಅಂತನೂ, ಹಾಗೆ ವಿರೋಧಿಸಿದ್ರೆ ನಾವು ಪ್ರಗತಿಪರರು ಅನ್ನುವ ನಂಬಿಕೆಯನ್ನು ಇಟ್ಕೊಂಡಿದ್ದಂಥ ಕಾಲ. ತಿರುಪತಿಗೆ ಹೋಗಿದೆಯಾ ಅಂದ್ರು, ಇನ್ನೂ ಸ್ವಲ್ಪ ಸಣ್ಣ ಅಹಂಕಾರದಿಂದ ಇಲ್ಲ ಅಂತ ಹೇಳಿದೆ. ಮಂತ್ರಾಲಯಕ್ಕೆ ಅಂದ್ರು, ಇನ್ನೂ ಸ್ವಲ್ಪ ಇಲ್ಲ ನಾನು ಹೋಗಿಲ್ಲ ಅಂತ. ಹೋಗಿರಲಿಲ್ಲ ಅದುವರೆಗೆ ನಾನು. ಆಗ ಅವ್ರು ಹೇಳಿದ್ರು, ಲಕ್ಷಾಂತರ ಜನ ತಿರುಪತಿಗೆ ಹೋಗಿ ತಲೆ ಕೂದಲು ತೆಗೆಸ್ಕೊಂಡ್ಬರ್ತಾರೆ ಅಂದ್ರೆ ಕುತೂಹಲಕ್ಕಾದ್ರೂ ನೀನು ಹೋಗದೆ ಇದ್ರೆ ನೀನು ಎಂಥ ಸಾಹಿತ್ಯದ ವಿದ್ಯಾರ್ಥಿ ಅಂತ. ಅಂದ್ರೆ ಅವ್ರ ಮಾತು ನಂಗೆ ಹೆಂಗನ್ನಿಸ್ತು ಅಂತಂದ್ರೆ, ಹೌದಲ್ವಾ, ಲಕ್ಷಾಂತರ ಜನ ಹೋಗ್ತಾರೆ, ನಾವು ದೇವರನ್ನ ನಂಬ್ತೀವೋ ಬಿಡ್ತೀವೋ, ಆದ್ರೆ ಇಷ್ಟು ಜನ ಹೋಗ್ತಾರಲ್ಲ ಅನ್ನೋ ಕುತೂಹಲನಾದ್ರೂ ಇರ್ಬೇಕಲ್ಲ ಅಂತ. ಅಲ್ಲೇನೋ ನಡೀತದೆ, ಅದನ್ನ ಗಮನಿಸುವ ಆಸಕ್ತಿ ಇರಬೇಕು. ಈಗ ಅಡಿಗರನ್ನೇ ನಾನು ಪೂರ್ತಿ ಓದ್ಕೊಂಡ್ರೆ ನರಸಿಂಹಸ್ವಾಮಿದು ಒಂದು ಜಗತ್ತಿದೆ, ಆ ಜಗತ್ತು ನನಗೆ ಅದರಿಂದ ವಂಚಿತನಾಗ್ಬಿಡ್ತೀನಿ. ಹೀಗಾಗಿ ನಂಗೆ ಅಡಿಗರ ಜಗತ್ತು ಬೇಕು, ನರಸಿಂಹಸ್ವಾಮಿ ಅವ್ರ ಜಗತ್ತು ಬೇಕು. ಇವೆರಡು ಭಿನ್ನವಾದದ್ದು ಅಂತ ಗೊತ್ತಿದೆ ನಂಗೆ, ಬಟ್ ಇವೆರಡು ಜಗತ್ತು ನನಗೆ ಬೇಕು ಅಂತ ನಾನು ಹೇಳೋದು. ನಾವು ಯಾವುದೋ ಒಂದು ಜಗತ್ತಿಗೆ ಸೀಮಿತ ಆದ್ರೆ ಬದುಕಿನಲ್ಲಿ ಇನ್ನೊಂದು ಜಗತ್ತನ್ನು ನಾವು ಕಳ್ಕೊಂಡ್ಬಿಡ್ತೀವಿ. ಈ ಸಿದ್ಧಾಂತಗಳು ನಮ್ಗೆ ಎಷ್ಟೋ ಸರಿ ಇದು ಪಂಥ ಸಿದ್ಧಾಂತಗಳಿಗೂ ಹೇಳಿರುವ ಮಾತೆ ಖಂಡಿತ ಹೌದಲ್ವಾ. ಇದನ್ನೇ ನೋಡ್ತಾ ಇದ್ರೆ ಇನ್ನೊಂದ್ ಕಡೆಯ ಸಂಕೀರ್ಣತೆಯ ಅರಿವೇ ಆಗೋದಿಲ್ಲ. ಖಂಡಿತ ಸಾಹಿತ್ಯ ಅದೇನೆ, ನಿಮಗೆ ಎಲ್ಲ ಮುಖಗಳನ್ನ ತೋರಿಸ್ತಾ ಇರುತ್ತೆ, ಮುಕ್ತವಾಗಿರುತ್ತೆ ಅನ್ನೋದು ಸಾಹಿತ್ಯ ಅನ್ನೋದು ಈ ಅರ್ಥದಲ್ಲಿ. ಸೊ ನೀವು ಸಿದ್ಧಾಂತದ ಕಣ್ಣು ಪಟ್ಟಿ ಕಟ್ಕೊಂಡ್ರೆ ಹೊರಗಿನ ಜಗತ್ತು ನಿಮ್ಗೆ ಗೊತ್ತೇ ಆಗೋದಿಲ್ಲ. ಅದನ್ನ ಬಿಟ್ಟು ಒಂದು ದೊಡ್ಡ ಜಗತ್ತಿದೆ, ನೀವು ಕಣ್ಪಟ್ಟಿ ಕಟ್ಕೊಂಡಿರೋ ಒಂದು ಚಿಕ್ಕ ಜಗತ್ತಷ್ಟೇ, ಜಗತ್ತಿನ ಒಂದು ಸಣ್ಣ ಭಾಗ, ಅದೇ ನೀವು ಜಗತ್ತು ಅಂತ ಅನ್ಕೊಂಡ್ರೆ ಸರಿಯಾದ ಕ್ರಮ ಅಲ್ಲ ಅದು. ಸೊ ಹೀಗಾಗಿ ಇದನ್ನೇ ನಾನು ಹೇಳೋದು, ಇಡಿಯಾಗಿ ನೋಡೋಕೆ ಸಾಧ್ಯ ಆಗ್ಬೇಕು ಅಂತ, ಬಿಡಿಯಾಗಲ್ಲ. ಇಡಿಯಾಗಿ ನೋಡೋಕೆ ಸಾಧ್ಯ ಆಯ್ತು ಅಂತಂದ್ರೆ, ಈಗ ಅಡಿಗರು ಅನ್ನುವಾಗ ಮೊದಲಿಂದ ಕಡೆವರೆಗೂ ನಾನು ಅಧ್ಯಯನ ಮಾಡಿದ್ರೆ ಅವರಲ್ಲಾದ ವ್ಯತ್ಯಾಸಗಳೇನು, ಬದಲಾವಣೆಗಳೇನು, ಯಾಕೆ ಬದಲಾವಣೆ ಆಯ್ತು, ಒಂದು ವ್ಯಕ್ತಿಯ ಬದಲಾವಣೆ ಹೀಗಾಗಬಹುದಾ, ಎಷ್ಟರ ಮಟ್ಟಿಗೆ ಸರಿ ಅದು ಆಗಿದ್ದು, ಮೊದಲಿನ ಪದ್ಯಕ್ಕೂ ಕಡೆಯ ಪದ್ಯಕ್ಕೂ ಯಾವ ರೀತಿ ವ್ಯತ್ಯಾಸ ಇದೆ, ಕಟ್ಟುವೆ ನಾವು ಹೊಸ ನಾಡೊಂದನ್ನು ಬರೆದಿದ್ದಕ್ಕೂ ಭೂಮಿಗೀತಕ್ಕೂ ಇರೋ ವ್ಯತ್ಯಾಸ ಏನು, ಇವೆಲ್ಲವನ್ನ ನಾವು ಬರೀ ಕಟ್ಟುವೆ ನಾವು ಹೊಸ ನಾಡೊಂದನ್ನು ಇಟ್ಕೊಂಡು ಅಡಿಗರ ಬಗ್ಗೆ ಮಾತಾಡ್ತೀವಿ ಅಂದ್ರೆ ಸಮಗ್ರ ಆಗೋದಿಲ್ಲ, ಸರಿಯಾದ ಚಿತ್ರ, ಅಡಿಗರ ಚಿತ್ರ ಸಿಗೋದಿಲ್ಲ. ಪ್ರಾರ್ಥನೆ ಪದ್ಯ ಓದಿದಾಗ ನಮ್ಗಾಗುವ ಎಕ್ಸ್ಪೀರಿಯನ್ಸೇ ಬೇರೆ, ಕಟ್ಟುವೆ ನಾವು ಹೊಸ ನಾಡೊಂದನ್ನು ಆಗುವ ಎಕ್ಸ್ಪೀರಿಯನ್ಸೇ ಬೇರೆ. ಕಟ್ಟುವೆ ನಾವು ಹೊಸ ನಾಡೊಂದನ್ನು ನವೋದಯದ ಮಾದರಿಯ ಕವಿತೆ ಅದು, ಪ್ರಾರ್ಥನೆ ಸಂಪೂರ್ಣವಾಗಿ ನವ್ಯ ಮಾದರಿಯ ಕವಿತೆ. ಇವೆರಡೂ ನಮಗೆ ಅರ್ಥ ಆಗಬೇಕು ಅಂತಂದ್ರೆ ಅಡಿಗರನ್ನು ಇಡಿಯಾಗಿ ಓದಬೇಕು ಅಂತ. ಹೀಗಾಗಿ ನರಸಿಂಹಸ್ವಾಮಿ ಅಡಿಗರು ಭಿನ್ನ ಆದ್ರೂ ಅವರಿಬ್ಬರನ್ನು ಆಸ್ವಾದಿಸುವ ಶಕ್ತಿಯನ್ನು ನಾನು ಉಳಿಸ್ಕೊಂಡಿದ್ದೆ. ಆದರೆ ನೀವು ವಿಮರ್ಶೆಗೆ ಬಂದ ಕಾಲದಲ್ಲಿ ಅಥವಾ ಈ ಒಂದು 30-40 ವರ್ಷಗಳ ಹಿಂದೆ ಬಂಡಾಯದ ಒಂದು ಬಿಸಿಯೇ ಜಾಸ್ತಿ ಇತ್ತಲ್ವಾ ಸರ್? ಖಂಡಿತ. ಈ ಸಮಗ್ರತೆಯನ್ನ ನೋಡುವ ಒಂದು ಆಸಕ್ತಿ ಅವಾಗ ಕಡಿಮೆ ಇತ್ತು ಅಂತ ಅನ್ಸೋದಿಲ್ವಾ? ನಾನು ಅದನ್ನೇ ಹೇಳಿದ್ನಲ್ಲ, ನಮ್ಮ ಭಾಗ್ಯ ಏನು ಅಂತಂದ್ರೆ ಜಗತ್ತಿನ ಶ್ರೇಷ್ಠ ಕೃತಿಗಳನ್ನು ಓದುವ ಒಂದು ಅವಕಾಶ ನಮಗೆ ಸಿಕ್ತು. ನಮ್ಗೇನಾಯ್ತಂತಂದ್ರೆ ನಮ್ಮ ಅಧ್ಯಯನ ಕ್ರಮದಲ್ಲೇನೆ ಆಗ MA ಏನಿತ್ತು ಅಂತಂದ್ರೆ ನಮಗೆ ವೆಸ್ಟರ್ನ್ ಲಿಟ್ರೇಚರ್ ಅಂತ ಹೇಳಿ ಒಂದು 2 ಸಬ್ಜೆಕ್ಟ್ ಇತ್ತು, ಸ್ಪೆಷಲ್ ಸಬ್ಜೆಕ್ಟ್. ನಾವು ಭಾರತೀಯ ಸಾಹಿತ್ಯವನ್ನು ನಮ್ಮ ಪೀಳಿಗೆಯ ಕೆಲವರಿಗೆ ಒಂದು ಅವಕಾಶ ಒದಗಿ ಬಂತು. ಏನಂತಂದ್ರೆ ಭಾರತೀಯ ಸಾಹಿತ್ಯವನ್ನು ಅಥವಾ ಕನ್ನಡ ಸಾಹಿತ್ಯದ ಪರಂಪರೆಯನ್ನು ಸಂಪೂರ್ಣ ಓದ್ಕೊಳ್ಳೋದು, ಹಾಗೇನೆ ಪಾಶ್ಚಾತ್ಯ ಸಾಹಿತ್ಯದ ಶ್ರೇಷ್ಠ ಕೃತಿಗಳನ್ನೆಲ್ಲ ಓದುವ ಅವಕಾಶ ದೊರೆಯಿತು. ನೀವು ಬೆಸ್ಟ್ ಮೈಂಡ್ಸ್ ಅನ್ನೆಲ್ಲ ನೋಡಿದ ಮೇಲೆ ಏನನ್ಸುತ್ತೆ ಅಂತಂದ್ರೆ, ಜಗತ್ತಿನ ಒಟ್ಟು ಶ್ರೇಷ್ಠ ಸಾಹಿತ್ಯವನ್ನೆಲ್ಲ ಓದಿದ ಮೇಲೆ ನಮ್ಮ ಸಮಕಾಲೀನ ಸಂಗತಿಯನ್ನು ಒಂದು ವಿಶಾಲವಾದ ಪರಿಪ್ರೇಕ್ಷ್ಯದಲ್ಲಿ ನೋಡುವ ಒಂದು ಶಕ್ತಿ ನಿಮ್ಗೆ ಬಂದ್ಬಿಡುತ್ತೆ. ಹೀಗಾಗಿ ಬಂಡಾಯ ಸಾಹಿತ್ಯ ಕೂಡ ನಮ್ಗೇನಾಯ್ತು ಅಂತಂದ್ರೆ, ಆ ವೇಳೆಗಾಗಲೇ ನಾವು ನವೋದಯ ಸಾಹಿತ್ಯವನ್ನ, ನವ್ಯ ಸಾಹಿತ್ಯವನ್ನು ಮಾತ್ರ ಅಲ್ಲ, ಕನ್ನಡ ಪರಂಪರೆಯನ್ನೇ ಓದ್ಕೊಂಡು ಬಂದಿದ್ವಿ. ಪಂಪನ್ಗಿಂತ ಬಂಡಾಯ ಯಾರು? ನಿಜ. ವಚನಕಾರರಿಗಿಂತ ಬಂಡಾಯ ಯಾರು? ಕನಕದಾಸನಿಗಿಂತ ಬಂಡಾಯ ಯಾರು? ಹೀಗಾಗಿ ಬಂಡಾಯದ ಪರಿಕಲ್ಪನೆ ಕೇವಲ
70ರ ದಶಕಕ್ಕೆ ನಮಗೆ ಸೀಮಿತ ಆಗಲಿಲ್ಲ. ಇಡೀ ಕನ್ನಡ ಪರಂಪರೆಯ ಹಿನ್ನೆಲೆ ಇಟ್ಟು ನಾವು ನೋಡೋಕೆ ಶುರು ಮಾಡಿದ್ವಿ. ಸೊ ಹೀಗಾಗಿ ನಮಗೆ ಬಂಡಾಯ ಪರಂಪರೆಯೂ ಒಂದು ಭಾಗ ಅಷ್ಟೇ. ಅದರಿಂದ ದೂರ ನಿಂತು ನೋಡುವ ಶಕ್ತಿ ಒಂದನ್ನು ನಾವು ಪಡ್ಕೊಂಡ್ವಿ. ಇಲ್ಲಿ ಆಧುನಿಕ ಕಾವ್ಯದ KS ನರಸಿಂಹಸ್ವಾಮಿಯವರ ಕಾವ್ಯವನ್ನು ನೋಡುವಾಗ ನಿಮಗೆ ಸಿಕ್ಕಿದ ಭಿನ್ನ ಭಿನ್ನ ನೋಟಗಳೇನು ಸರ್? ಏನಾದರೂ ಹಂಚ್ಕೊಳ್ಳಿಕ್ಕಾಗುತ್ತಾ? ನೋಡಿ, ಪ್ರಾರಂಭದಲ್ಲಿ ಏನಾಗುತ್ತೆ ಅಂತಂದರೆ, ನರಸಿಂಹಸ್ವಾಮಿ ರೂಢಿಯ ಕೆಲವು ಪರಿಕಲ್ಪನೆಗಳಿವೆ. ಆ ರೂಢಿಯ ಕೆಲವು ಪರಿಕಲ್ಪನೆಗಳೇನು ಅಂದರೆ, ಬರ್ನ್ಸ್ನಿಂದ ಪ್ರಭಾವಿತರಾದರು ನರಸಿಂಹಸ್ವಾಮಿ ಅಂತ. ಇದೊಂದು ಮಿತ್ ಅಷ್ಟೇ. ಇದು ಕನ್ನಡದಲ್ಲಿ ಅನೇಕ ಈ ಥರ ಮಿತ್ಗಳಿವೆ. ಯಾರೋ ಒಬ್ಬರು ಒಂದು ಹೇಳ್ಬಿಡ್ತಾರೆ, ಅದನ್ನು ನಾವು ಹೇಳ್ತಿರ್ತೀವಿ. ಹಾಗೆ ನೋಡ್ಕೋದ್ರೆ ಬರ್ನ್ಸ್ಗೂ ನರಸಿಂಹಸ್ವಾಮಿಗೂ ತುಂಬ ವ್ಯತ್ಯಾಸ ಇದೆ. ಬರ್ನ್ಸ್ಗೆ ಹೆಣ್ಣಷ್ಟೇನೆ, ಅನೇಕ ಹೆಣ್ಣಿನ ಜೊತೆ ಅವನಿಗೆ ಸಂಪರ್ಕ ಇರುತ್ತೆ. ಆದರೆ ನರಸಿಂಹಸ್ವಾಮಿಗೆ ಹಾಗಲ್ಲ. ದಾಂಪತ್ಯ ಅವ್ರದ್ದು ಬಹಳ ಪ್ರಮುಖವಾದದ್ದು. ಪೂತಿನ ತುಂಬ ಚೆನ್ನಾಗಿ ಹೇಳ್ತಾರೆ, ನರಸಿಂಹಸ್ವಾಮಿಗೆ ಕನಸಲ್ಲಿ ಕೂಡ ಬೇರೆ ಹೆಣ್ಣು ಬರೋದಿಲ್ಲಂತೆ, ಅವ್ರ ಹೆಂಡ್ತಿನೇ ಬರೋದಂತೆ. ಒಂದಿರಳು ಕನಸಿನಲ್ಲಿ ನನ್ನ ಒಳ ಕೇಳಿದನು ಚಂದ ನಿನಗಾವುದೆಂದು ಅಂತ. ಬಹಳ ಫೇಮಸ್ ಆದ ಮಾತಲ್ವಾ ಅದು? ಹೌದು. ಪೂತಿನದೇನಂತಂದ್ರೆ, ವೇದಿಕೆಯಲ್ಲಿ ಅವರಷ್ಟು ಚೆನ್ನಾಗಿ ಮಾತನಾಡ್ತಿರ್ಲಿಲ್ಲ, ಸ್ವಲ್ಪ ಬೋರ್ ಆಗ್ತಿತ್ತು. ಬಟ್ ಪರ್ಸನಲ್ ಆಗಿ ಮಾತನಾಡುವಾಗ ತುಂಬ ಲೈವ್ಲಿಯಾಗಿ ಮಾತನಾಡ್ತಿದ್ರು. ನಮ್ಮಲ್ಲಿ ಕೆಲವರು ಹಾಗೆ ಪೂತಿನ ಪರ್ಸನಲ್ ಆಗಿ ಮಾತನಾಡುವಾಗ ತುಂಬ ತುಂಬ ಲೈವ್ಲಿ ಆಗಿರ್ತಾ ಇತ್ತು. ಅವ್ರು ಹಾಗೆ ಹೇಳ್ತಾ ಇದ್ರು. ಹೀಗಾಗಿ ನೋಡಿ, ಮೊದಲಿಗೆ ಏನು ಅಂತಂದ್ರೆ, ನರಸಿಂಹಸ್ವಾಮಿಯಲ್ಲಿ ಬಹಳ ಇಂಪಾರ್ಟೆಂಟ್ ಆದ ಇದು ದಾಂಪತ್ಯ ಅಂತ. ಇದು ನವೋದಯದ ಪರಿಕಲ್ಪನೆ. ನವೋದಯದಲ್ಲಿ ಹೆಣ್ಣನ್ನ ಸಾಮಾಜಿಕ ಚೌಕಟ್ಟಿನಲ್ಲಿಟ್ಟೇ ನೋಡಿದ್ರು. ಹೆಣ್ಣನ್ನ ಹೆಂಡತಿಯಾಗಿ ನೋಡಿದ್ರು, ತಂಗಿಯಾಗಿ ನೋಡಿದ್ರು, ಅಕ್ಕನಾಗಿ ನೋಡಿದ್ರು, ತಾಯಿಯಾಗಿ ನೋಡಿದ್ರು, ಹೀಗೆ. ಬಟ್ ನವ್ಯದಲ್ಲಿ ಶಿಫ್ಟ್ ಆಯ್ತದು. ಹೆಣ್ಣನ್ನ ಹೆಣ್ಣಾಗಿ ನೋಡೋಕೆ ಶುರು ಮಾಡಿದ್ರು ಅಷ್ಟೇ. ಈ ಸಾಮಾಜಿಕ ಚೌಕಟ್ಟಿನಿಂದ ಬಿಡಿಸಿ ನೋಡೋಕೆ ಶುರು ಮಾಡಿದ್ರು. ನರಸಿಂಹಸ್ವಾಮಿಯಲ್ಲಿ ಈ ದಾಂಪತ್ಯದ ಚೌಕಟ್ಟಿನಲ್ಲಿ ಹೆಣ್ಣು ಇದ್ದ ಕ್ರಮ ಒಂದು. ಇದು ಬರ್ನ್ಸ್ಗಿಂತ ಭಿನ್ನವಾದದ್ದು ಅಂತ ಫಸ್ಟ್ ನಾವು ಕಂಡ್ಕೊಂಡ ಇದದು. ಅಂದರೆ ಕೆಲವು ಮಿತ್ಗಳನ್ನ ಒಡೆಯುವಂಥದ್ದು ಸಂಗತಿ ಅಂತ. ಮೊದಲ ಸ್ತ್ರೀವಾದಿ ಪರಿಕಲ್ಪನೆ ನಮಗೆ ನರಸಿಂಹಸ್ವಾಮಿಯಲ್ಲಿ ಕಾಣಿಸುತ್ತೆ ಅಂತ, ಬಹಳ ಇಂಪಾರ್ಟೆಂಟು. ನರಸಿಂಹಸ್ವಾಮಿಯಲ್ಲಿ ಮೊದಲ ಸಲ ಸ್ತ್ರೀ ಬಂಡಾಯದ ದನಿಯಲ್ಲಿ ಮಾತನಾಡ್ತಾಳೆ. ಅವನಿಗೆ ಹೇಳ್ತಾಳೆ, ನೀವು ಮನೆಯಲ್ಲಿ ಅಡುಗೆ ಮಾಡ್ತೀನಿ, ತಿಂಡಿ ತಿನ್ಕೊಂಡು ಹೊರಗೆ ಓಡಾಡ್ಕೊಂಡು ಬರೋದಲ್ಲ, ಮನೆಯಲ್ಲಿ ನೀವು ನನ್ನ ಕಷ್ಟವನ್ನು ನೋಡಿ, ಮಗುವನ್ನು ನೋಡಿ, ಸಂಸಾರವನ್ನು ನೋಡಿ, ಇದನ್ನೆಲ್ಲ ನಿಭಾಯಿಸುವಂಥವ್ರು ಯಾರು ಅಂತ ಹೇಳಿ ಮೊದಲ ಸಲ ಬಂಡಾಯದ ದನಿಯನ್ನು ಎತ್ತುತ್ತಾಳೆ. ಕ್ರಮೇಣ ನರಸಿಂಹಸ್ವಾಮಿ ಏನು ಅಂತಂದರೆ, ಇಡದಿರು ನನ್ನ ನಿನ್ನ ಸಿಂಹಾಸನ ಮೇಲೆ ಎನ್ನುವಾಗ, ಬಂದ ಬಾಗಿಲು ಮಣ್ಣು, ಬಿಡುವ ಬಾಗಿಲು ಮಣ್ಣು, ನಡುವೆ ಕಾಪಾಡುವುದು ತಾಯ ಕಣ್ಣು. ತಂದೆಯ ಪರಿಕಲ್ಪನೆಯನ್ನು ಅವರು ಒಪ್ಪೋದೇ ಇಲ್ಲ. ನಿಜವಾಗಿಯೂ ತಾಯಿಯ ಪರಿಕಲ್ಪನೆಯನ್ನು ಒಪ್ತಾರೆ. ಅದಕ್ಕೆ ತಂದೆಗೆ ಹೇಳ್ತಾರೆ, ಇಡದಿರು ನನ್ನ ನಿನ್ನ ಸಿಂಹಾಸನದ ಮೇಲೆ, ತೊಡಿಸದಿರು ಕಿರೀಟವನ್ನು. ಬಹಳ ಮುಖ್ಯವಾದ ಪರಿಕಲ್ಪನೆ ಇದು. ನಮ್ಮಲ್ಲಿ ಪೆಟರ್ನಿಟಿ ಇಸ್ ಮ್ಯಾಟರ್ ಆಫ್ ಒಪಿನಿಯನ್, ವೆರಸ್ ಮೆಟರ್ನಿಟಿ ಇಸ್ ಅ ಮ್ಯಾಟರ್ ಆಫ್ ಫ್ಯಾಕ್ಟ್. ಹೀಗಾಗಿ ದೇವರನ್ನು ಒಂದು ರೀತಿ ಸಂದಿಗ್ಧತೆಯಲ್ಲಿ ಇಡ್ತಾರೆ. ಒಪ್ಪುವ ಸ್ಥಿತಿಯೂ ಅಲ್ಲ, ಒಪ್ಪದೇ ಇರುವ ಸ್ಥಿತಿಯೂ ಅಲ್ಲ. ಸೊ ಎಲ್ಲೋ ದೇವರು ನನ್ನನ್ನು ಬಿಟ್ಟೊಟ್ಟೋಗಿಯಾನೆ, ತಾಯಿ ಮಾತ್ರ ನನಗೆ ನಿಜ, ಅವಳು ನನ್ನನ್ನು ಕಾಪಾಡ್ತೀಯಾಳೆ ಅಂತ. ತೆರೆದ ಬಾಗಿಲು ಅಂತೂ ಸಾವನ್ನು ಮುಖಾಮುಖಿಯಾಗಿ ನೋಡ್ತಾರೆ. ಹೀಗೆ ಅನೇಕ ಹಂತಗಳಿವೆ ನರಸಿಂಹಸ್ವಾಮಿಯ ವ್ಯಕ್ತಿತ್ವದ ಬೆಳವಣಿಗೆಯಲ್ಲಿ. ಇವೆಲ್ಲವನ್ನು ಗುರುತಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಕುವೆಂಪು ಅವರನ್ನ ನೀವು ಗಂಭೀರವಾಗಿ ಓದ್ಕೊಂಡಿರೋರು, ಅವರನ್ನ ಸಮಗ್ರವಾಗಿ ಅರ್ಥ ಮಾಡ್ಕೊಂಡಿರೋರು. ಈ ಸ್ತ್ರೀವಾದದ ಒಂದು ಝಲಕ್ ಕುವೆಂಪು ಅವರಲ್ಲಿ ಹೇಗೆ ಕಾಣುತ್ತೋ, ಮತ್ತೆ ಅವರ ಒಟ್ಟು ಆ ದರ್ಶನದ ನೋಟಗಳನ್ನ ಹೇಳ್ಬೋದಾ ಸರ್? ಕುವೆಂಪು ಅವ್ರನ್ನ ಏನಂತಂದ್ರೆ, ಒಂದು ನನಗೆ ಸಮಾಧಾನ ಏನು ಅಂದರೆ, ಇಡಿಯಾಗಿ ಓದಿದ್ದೀನಿ ನಾನು ಅಂತ. ಸೊ ಕುವೆಂಪು ಅವರ ಓದುಗ ನಾನು. ಈಗಲೂ ಹೇಳ್ತಾರೆ ಕುವೆಂಪು ಅವರ ಬಗ್ಗೆ ಅಥಾರಿಟಿಯಿಂದ ಅಥಾರಿಟಿ ಅಂತ ಹೇಳೋದಿಲ್ಲ ನಾನು. ಒಂದು ಅಕ್ಷರ ಬಿಡದಾಗ ಓದಿದ್ದೀನಿ ಕುವೆಂಪು ಅವರನ್ನು. ನಂಗೆ ಇತ್ತೀಚೆಗೆ ಅನಿಸಿರೋದೇನು ಅಂತಂದ್ರೆ, ಓದ್ದೆ ನಾವು ಮಾತನಾಡಬಾರ್ದು ಅಂತ. ಕುವೆಂಪುವಿಂದ ನಾನು ಗಾಢವಾಗಿ ಪ್ರಭಾವಿತನೂ ಆಗಿದ್ದೀನಿ. ನವೋದಯದಲ್ಲಿ ಕುವೆಂಪು ಅವರಷ್ಟೇ ಪ್ರತಿಭಾವಂತರಾದ ಅಥವಾ ಕುವೆಂಪುಗಿಂತನೂ ಪ್ರತಿಭಾವಂತರಾದ ಲೇಖಕರಿದ್ದಾರೆ, ಅನೇಕರಿದ್ದಾರೆ, ಅದರಲ್ಲೇನು ಅನುಮಾನ ಇಲ್ಲ. ಹಾಗೆ ನೋಡಿದರೆ ಕನ್ನಡ ಸಾಹಿತ್ಯದಲ್ಲಿ ಯಾವುದೇ ಒಂದು ಕಾಲದಲ್ಲಿ, ಅದು 10ನೇ ಶತಮಾನ ಇರ್ಬೋದು, 12ನೇ ಶತಮಾನ ಇರ್ಬೋದು, 15 ಇರ್ಬೋದು, 20ನೇ ಶತಮಾನದಲ್ಲಿ ಬಂದಷ್ಟು ವೈವಿಧ್ಯಮಯವಾದ ಪ್ರತಿಭೆಗಳು ಇನ್ಯಾವ ಕಾಲದಲ್ಲೂ ಬರಲಿಲ್ಲ. ಅಷ್ಟರ ಮಟ್ಟಿಗೆ ನಾವು ವೈವಿಧ್ಯಮಯ ಪ್ರತಿಭೆಯನ್ನು ನಾವು ಕಾಣ್ತೇವೆ. ಆದರೆ ಇವರೆಲ್ಲರಿಗಿಂತ 20ನೇ ಶತಮಾನದ ಎಲ್ಲ ಲೇಖಕರಿಗಿಂತ ಕುವೆಂಪು ಯಾಕೆ
ಸಾಮಾಜಿಕವಾಗಿ ಹೆಚ್ಚು ಮುಖ್ಯರಾಗ್ತಾರೆ. ಹ್ಮ್ ಭಾಳ ಇಂಪಾರ್ಟೆಂಟು. ಆ ಕಾಲವನ್ನು ನೀವು ನೋಡಿದರೆ ಏನಾಗುತ್ತೆ ಅಂತಂದರೆ, ನಮ್ಮಲ್ಲಿ ಸೈದ್ ತುಂಬ ಚೆನ್ನಾಗಿ ಹೇಳ್ತಾನೆ, ಸಾಹಿತ್ಯದ ಅಧಿಕಾರ ಒಂದಿದೆಯಲ್ಲ, ಹ್ಮ್ ಸಾಹಿತ್ಯ ಕೂಡ ಒಂದು ಅಧಿಕಾರ ಕೇಂದ್ರ ಆಗಿತ್ತು. ಹಾ ಕುವೆಂಪು ಕಾಲಕ್ಕೆ ಸಾಹಿತ್ಯದ ಅಧಿಕಾರ ಕೇಂದ್ರ ಬಹುಮಟ್ಟಿಗೆ ಮೇಲ್ವರ್ಗದಲ್ಲಿತ್ತು. ಹ್ಮ್ ಕುವೆಂಪು ಅವರೇ ಒಂದು ಅವೈದಿಕ ಪರಿಸರದಿಂದ ಬಂದಂಥ ಪ್ರತಿಭೆ ಅವರು. ಹೀಗಾಗಿ ಅವರು ತನ್ನನ್ನು ತಾನು ಸ್ಥಾಪಿಸಿಕೊಳ್ಳುವ ಒಂದು ಚಾಲೆಂಜ್ ಕೂಡ ಅವ್ರಿಗಿತ್ತು. ಹ್ಮ್ ಹೀಗಾಗಿ ಕಲ್ಚರಲ್ಲಿ ಕುವೆಂಪು ಬಹಳ ಇಂಪಾರ್ಟೆಂಟ್ ಆದ ವ್ಯಕ್ತಿ. ಹಾ ನಾನು ಮೊದಲೇ ಹೇಳಿದಾಗೆ ಸಾಹಿತ್ಯದ ಪ್ರತಿಭೆಯಲ್ಲಿ ನಮಗೆ ಅನೇಕ ಶ್ರೇಷ್ಠ ಪ್ರತಿಭೆಗಳನ್ನು ನಾವು ಕಾಣ್ತೇವೆ. ಆದರೆ ಸಾಂಸ್ಕೃತಿಕವಾಗಿ ಕುವೆಂಪುವಿರೋ ಮಹತ್ವ ಇದೆಯಲ್ಲ, ಅದನ್ನು ಮಲ್ಗಳಿಯಕ್ಕಾಗೋದಿಲ್ಲ. ಹ್ಮ್ ಎಲ್ಲದಕ್ಕಿಂತ ಮುಖ್ಯವಾಗಿ ಅವರು ಕುವೆಂಪು ಮಾಡಿದ್ದು ಮತ್ತೊಂದು ಸಂಗತಿ ಏನು ಅಂತಂದರೆ, ದನಿ ಇಲ್ಲದ ಕೆಳವರ್ಗದ ಒಂದು ಜನಾಂಗಕ್ಕೆ ದನಿಯನ್ನು ತಂದು ಕೊಟ್ಬಿಟ್ರು. ಹ್ಮ್ ಅವರ ಪರಿಕಲ್ಪನೆಗಳನ್ನ ನೋಡಿ, ಶೂದ್ರ ತಪಸ್ವಿ ಎನ್ನುವ ಪರಿಕಲ್ಪನೆಯನ್ನು ನೋಡಿ. ಒಬ್ಬ ಶೂದ್ರನಿಗೆ ಹ್ಮ್ ನಮ್ಮಲ್ಲಿ ಎರಡು ಬಹಳ ಮುಖ್ಯವಾದದ್ದೇನು ಅಂತಂದರೆ, ಒಂದು ಜ್ಞಾನ, ಇನ್ನೊಂದು ಅಧಿಕಾರ. ಹ್ಮ್ ಇವೆರಡನ್ನೂ ಮೇಲ್ವರ್ಗದ ಹಿಡಿತದಲ್ಲಿತ್ತು. ಹೌದು. ಸೊ ಕುವೆಂಪು ಏನು ಮಾಡ್ತಾರೆ, ಇವೆರಡನ್ನೂ ಪ್ರಶ್ನೆ ಮಾಡ್ತಾರೆ. ಹ್ಮ್ ಬೆರಳಿಗೆ ಕೊರಳ್ ನೀವು ನೋಡಿದರೆ, ಶೂದ್ರ ತಪಸ್ವಿ ನೋಡಿದರೆ, ಹ್ಮ್ ಇವೆರಡರಲ್ಲೂ ಪರಂಪರೆಯ ಮೌಲ್ಯಗಳು ಯಾವುದು ಅಂತ ನಾವು ನಂಬ್ಕೊಂಡಿದ್ದೀವೋ, ಹ್ಮ್ ಬೆರಳಿಗೆ ಕೊರಳಿನಲ್ಲಿ ಅಧಿಕಾರ, ಹ್ಮ್ ಶೂದ್ರ ತಪಸ್ವಿಯಲ್ಲಿ ವಿದ್ಯೆ, ತಪಸ್ಸು. ಹ್ಮ್ ಇವೆರಡು ಅಧಿಕಾರ ಕೆಳವರ್ಗಕ್ಕಿಲ್ಲ ಅಂತ ಹೇಳಿ ಅವೆರಡನ್ನು ಕುವೆಂಪು ಪ್ರಶ್ನೆ ಮಾಡ್ತಾರೆ. ಹಾ. ಸೊ ಹೀಗಾಗಿ ಕೆಳವರ್ಗಕ್ಕೆ ಒಂದು ದನಿಯನ್ನು ತಂದುಕೊಟ್ಟಂಥವ್ರು. ಬಹಳ ದೊಡ್ಡ ಕ್ರಾಂತಿಕಾರಕವಾದ ಬದಲಾವಣೆ ಇದು. ಹೀಗಾಗಿ ಕುವೆಂಪುಗೆ ಆ ರೀತಿಯ ಮಹತ್ವ ಇದೆ. ಹ್ಮ್ ಅವರ ನೇಗಿಲ ಯೋಗಿ ಪರಿಕಲ್ಪನೆಯನ್ನು ನೋಡಿದ್ರು ನಿಮಗೆ ಗೊತ್ತಾಗುತ್ತೆ, ಗೊಬ್ಬರ ಅನ್ನೋ ಪದ್ಯ ನೋಡಿದ್ರು ಗೊತ್ತಾಗುತ್ತೆ. ಸೊ ಹೀಗಾಗಿ ಕಲ್ಚರಲ್ಲಿ ಕುವೆಂಪು ಬಹಳ ಹಾ ಕನ್ನಡ ಸಾಹಿತ್ಯದಲ್ಲಿ ಬಹಳ ದೊಡ್ಡ ಪ್ರತಿಭೆ ಅಂತ ಅನ್ಕೊಳ್ತೀನಿ. ಒಂದು ಕೇಂದ್ರವಾಗಿ ಹೌದು, ಬೆಳೆದ್ರು ಅವ್ರು ಹೌದು. ಅಂತ. ಇದು ಕುವೆಂಪು ಅವರಲ್ಲಿ ನಾವು ಬಹಳ ಮುಖ್ಯವಾಗಿ ಗುರುತಿಸ್ಕೋಬೇಕಾಗಿರುವಂಥ ಅಂಶ ಅಂತ ಅನ್ಕೊಳ್ತೀನಿ. ಸರ್, ಕುವೆಂಪು ಅವರಲ್ಲಿ ಒಂದು ದರ್ಶನ ಇತ್ತು ಅನ್ನೋದು ನಮ್ಗೆಲ್ಲರಿಗೂ ಗೊತ್ತಿರೋ ವಿಷಯ. ಅಂದ್ರೆ ಅವರ ಒಂದು ಪ್ರತಿಭಟನೆಗೆ, ಒಂದು ಬಂಡಾಯದ ದನಿಗೆ ಒಳಗಿನ ಒಂದು ಆರಾಧನೆಯ ಮಾನಸಿಕ ಬೆಂಬಲ ಇತ್ತು ಅಂತ. ಅಂದ್ರೆ ಅವರಿಗೊಂದು ಪ್ರಪಂಚವನ್ನು ಮೀರಿದ ಶಕ್ತಿಯ ಕಡೆಗೆ ಒಂದು ಕುತೂಹಲ ಇತ್ತು, ಆರಾಧನೆ ಇತ್ತು ಅಂತ. ಆದ್ರೆ ನಂಗನ್ಸೋದು ಅವರ ಈ ಪಾಯಿಂಟನ್ನು ಕಡೆಗಣಿಸಿ ಅವರನ್ನ ಬರೇ ಬಂಡಾಯದ ಇದರಲ್ಲಿ ನೋಡ್ತಾ ಇಲ್ವಾ ನಾವು ಅಂತ. ಇಲ್ಲ, ನೀವು ಹೇಳೋದು ಒಳ್ಳೆ ಪಾಯಿಂಟ್ ಅಂತ ಅನ್ಸುತ್ತೆ ನನಗೆ. ಕುವೆಂಪು ಯಾವುದೇ ಕವಿಯಲ್ಲಿ ಒಂದು ಮೆಟಾಫಿಸಿಕಲ್ ಎಲಿಮೆಂಟ್ ಇಲ್ಲದೆ ಇದ್ರೆ, ಒಂದು ದರ್ಶನ ಇಲ್ಲದೆ ಇದ್ರೆ ದೊಡ್ಡ ಕವಿ ಆಗೋಕೆ ಸಾಧ್ಯ ಇಲ್ಲ ಅಂತ. ನಮ್ಮಲ್ಲಿ ಯಾವಾಗಲೂ ಅಷ್ಟೇನೆ ತತ್ವ ಮತ್ತೆ ಕಾವ್ಯಕ್ಕೆ ಒಂದು ದೊಡ್ಡ ಜಗಳ ಇದ್ದೇ ಇದೆ. ಸತ್ಯವನ್ನ ಹುಡುಕೋದು ನಾವೇ ಅಂತ ಇಬ್ಬರೂ ಹೇಳ್ತಿರ್ತಾರೆ. ಒಬ್ಬ ತತ್ವಜ್ಞಾನಿ ಮತ್ತೆ ತತ್ವಕ್ಕೆ ಸಾಹಿತ್ಯದ ಸ್ಪರ್ಶ ಇಲ್ಲದೆ ಇದ್ರೆ ಜಡ ಆಗ್ಬಿಡುತ್ತದೆ. ಹಾಗೆಯೇ ಸಾಹಿತ್ಯಕ್ಕೆ ತಾತ್ವಿಕ ಬೆನ್ನೆಲುಬಿಲ್ಲದೆ ಇದ್ರೆ ಗಟ್ಟಿಯಾಗೋದಿಲ್ಲ ಅದು. ನಮ್ಮಲ್ಲಿ ಅನೇಕರು ತುಂಬ ಚೆನ್ನಾಗಿ ಬರೀತಾರೆ, ತಾತ್ವಿಕ ಬೆನ್ನೆಲುಬಾಗಲಿ ಅದಕ್ಕೊಂದು ದರ್ಶನ ಆಗಲಿ ಇರೋದಿಲ್ಲ. ಅದು ಬಹಳ ಬೇಗ ಶುಷ್ಕ ಅನ್ನಿಸ್ಬಿಡ್ತದೆ. ಶುಷ್ಕ ಅನ್ನೋಕ್ಕಿಂತ ಹೆಚ್ಚಾಗಿ ನಿಲ್ಲೋದಿಲ್ಲ, ಹೆಚ್ಚು ತಾಳಿಕೆ ಇರೋದಿಲ್ಲ ಅದಕ್ಕೆ. ಕೆಲವರು ತುಂಬ ತಾತ್ವಿಕವಾಗಿ ಮಾತನಾಡ್ತಿರ್ತಾರೆ, ಅದಕ್ಕೆ ಸಾಹಿತ್ಯದ ಸ್ಪರ್ಶ ಇಲ್ಲದ್ರೆ ಅದು ಶುಷ್ಕ ಅನ್ಸುತ್ತೆ, ಜಡ ಅಂತ ಅನ್ಸುತ್ತೆ. ಇವೆರಡು ಒಟ್ಟಿಗೆ ಹೋಗೋಕೆ ಸಾಧ್ಯ ಆಗಬೇಕು. ಕುವೆಂಪು ಅವರಲ್ಲಿ ಕ್ರಾಂತಿಕಾರಕ ಪ್ರಜ್ಞೆ ಇತ್ತಲ್ಲ, ಅದ್ರ ಜೊತೆಗೆ ಮೆಟಫಿಸಿಕಲ್ ಎಲಿಮೆಂಟುವೆ ಯೌವನದ ಪೀಕಲ್ಲಿದ್ದವರು. ಕ್ರಾಂತಿಯ ಪರಿಕಲ್ಪನೆ, ದೇವಸ್ಥಾನಕ್ಕೆ ಹೋಗೋದು ಅದೆಲ್ಲ ಒಂದು ರೀತಿ ಮೌಢ್ಯ ಅಂತನೂ, ಅದನ್ನು ವಿರೋಧಿಸ್ಬೇಕು ಅಂತನೂ. ಹಾಗೆ ವಿರೋಧಿಸಿದ್ರೆ ನಾವು ಪ್ರಗತಿಪರರು ಅನ್ನುವ ನಂಬಿಕೆಯನ್ನು ಇಟ್ಕೊಂಡಿದ್ದಂಥ ಕಾಲ.